ಪ್ರಾರಂಭ. ಸರ್ವರಿಗೂ ನಮಸ್ಕಾರ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹದಿನಾಲ್ಕನೇ ಅಧ್ಯಾಯ ಕೊನೆಯ ಭಾಗಕ್ಕೆ ಬಂದಿತ್ತು. ಗುಣತ್ರಯ ವಿಭಾಗ ಯೋಗ 26ನೇ ಶ್ಲೋಕಕ್ಕೆ ನಿಂತಿತ್ತು. ಈ 14ನೇ ಅಧ್ಯಾಯದ ಮುಖ್ಯ ಶ್ಲೋಕ, ಅದರ ತಾತ್ಪರ್ಯ ಸಾರ ಈ ಶ್ಲೋಕದಲ್ಲಿ ಇದೆ. 26ನೇ ಶ್ಲೋಕ ಭಗವಂತ ಈ 3 ಗುಣಗಳ ಆಟವನ್ನು ಹೇಳಿ, ಈ 3 ಗುಣಗಳನ್ನು ದಾಟಿರತಕ್ಕಂತಹ ಜ್ಞಾನಾವಸ್ಥೆಯಲ್ಲಿ ಇರತಕ್ಕಂತಹ ಒಬ್ಬ ಜ್ಞಾನಿಯ ಲಕ್ಷಣಗಳನ್ನೆಲ್ಲ ಹೇಳಿ, ಜ್ಞಾನಿಯಾದವನು ಅಥವಾ ಗುಣಾತೀತನಾದವನು, ಸ್ಥಿತಪ್ರಜ್ಞನು, ವಿವೇಕಿಯು, ಬ್ರಹ್ಮಜ್ಞಾನಿಯು ಅಥವಾ ಆತ್ಮಜ್ಞಾನ ಸಂಪನ್ನ ಯಾವ ರೀತಿ ವ್ಯವಹಾರ ಮಾಡ್ತಾನೆ ಅಂತ ಹೇಳಿದ ಮೇಲೆ, ಇವೆಲ್ಲವೂ ನಮಗೆ ಆಗದೇ ಇರೋ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಸಾಧಕರು ಏನು ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಉತ್ತರ ಬಂದ್ಬಿಡಿ. ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ನಮಗೆ ಸತ್ವ, ರಜ, ತಮ ಈ 3 ಗುಣಗಳ ಆಟ ಏನು ಅಂತ ಗೊತ್ತಿಲ್ಲ. ಬದುಕಿನಿಂದ ಬುದ್ಧಿ ತಿಳಿದಾಗಿನಿಂದ ನಾವು ನಮ್ಮ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ವೇದಾಂತದ ಪರಿಚಯ ನಮಗಿಲ್ಲ, ಆಧ್ಯಾತ್ಮದ ತತ್ವಗಳು ನಮಗೆ ಅರ್ಥ ಆಗೋದಿಲ್ಲ, ಸಂಸ್ಕೃತ ಮೊದಲೇ ಬರೋದಿಲ್ಲ, ಉಪನಿಷತ್ತಿನ ಭಾವಗಳು ಅರ್ಥ ಆಗೋದಿಲ್ಲ. ನೀವು ಹೇಳೋ ಎಲ್ಲಾ ಮಾತುಗಳು ನಮಗೆ ಅರ್ಥ ಆಯ್ತು ಅಂತ ಅನಿಸಿದ್ರು ನಿಜವಾಗ್ಲೂ ಅರ್ಥ ಆಗಿಲ್ಲ. ನಮಗೆ ಈ ಮಟ್ಟಕ್ಕೆ ಹೋಗೋದು ಹೇಗೆ? ಗುಣಾತೀತ ಅವಸ್ಥೆ ಅಂತಂದ್ರೆ ಜ್ಞಾನಾವಸ್ಥೆ. ಅದು ಹೇಗಪ್ಪ ಸಾಧ್ಯ? ಆಗೋದಿಲ್ಲ ನಮ್ಮ ಕಡೆ ಅನ್ನೋ ಭಾವ ಇದ್ದರೆ ಆ ಶಂಕೆಗೆ ಉತ್ತರ ಇಲ್ಲಿ ಭಗವಂತ ಕೊಟ್ಟಿದ್ದ ಬೋಧಿಸಲು ಬಂದಿದೆ. ಏನು? ಯಾವುದೇ ಕಾರಣಕ್ಕೂ ಹೆದರಬೇಕಾಗಿಲ್ಲ, ಆಶ್ವಾಸನೆ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಕಾಗಿಲ್ಲ, ಯಾವುದೇ ಕಾರಣಕ್ಕೂ ಶಂಕೆ ಇಟ್ಕೊಳ್ಬೇಕಾಗಿಲ್ಲ. ಸೊ ಲಾರ್ಡ್ ಹ್ಯಾಸ್ ಗಿವನ್ ಇನ್ ದಿಸ್ ಲ್ಯಾಂಡ್ಮಾರ್ಕ್ ಶ್ಲೋಕ, 26th ಶ್ಲೋಕ. ಸಮ್ ಆಫ್ ದ ಲ್ಯಾಂಡ್ಮಾರ್ಕ್ ಶ್ಲೋಕಸ್ ವಿ ಹ್ಯಾವ್ ಟು ಬೈ ಹಾರ್ಟ್ ಅಥವಾ ವಿ ಹ್ಯಾವ್ ಟು ರಿಪೀಟೆಡ್ಲಿ ರೀಡ್ so that we will get the insight correctly by the Guru's grace. ನಮ್ಮ ಗುರುಗಳು ಅದನ್ನೇ ಹೇಳ್ತಾ ಇದ್ರು. ಕೆಲವು ಶ್ಲೋಕಗಳನ್ನಾರು ನೀವು ಹೇಳೋ ಅಭ್ಯಾಸ ಮಾಡಿಕೊಡಿ. ಮೊದಲು ಅರ್ಥ ಆಗದೇ ಇದ್ರು ಬೇಡ. ಡೋಂಟ್ ಇಮಿಡಿಯೇಟ್ಲಿ ಜಂಪ್ ಇನ್ ಟು ದ ಕನ್ಕ್ಲೂಷನ್ ದಟ್ ಐ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ, ಸೊ ಲೆಟ್ ಮಿ ನಾಟ್ ಬಾದರ್ ಅಂಡ್ ರೀಡ್. ಸೊ ಡೋಂಟ್ ಬಾದರ್ ಅಬೌಟ್ meaning. Start reading. That's what our Gurudev used to say. At least some shlokas, once so many times, not once, at least 10 shlokas per day. Repeat by heart and repeat. Once it gets in, Gurudev used to say, gradually then you start learning the meaning of the shloka. In the beginning you will not understand, don't bother. But later, the meaning will set inside. That's what Guru has assured. ನಮಗೆ ಯಾವುದು ಮೊದಲ ಸಲವೇ ಅರ್ಥ ಆಗ್ಬೇಕು ಅಂತ ಏನಿಲ್ಲ. ನಮ್ಮ ಶ್ರದ್ಧೆ ಮೇಲೆ ಹೋಗುತ್ತೆ ಅಂತ ಗುರುಗಳು ಹೇಳ್ತಾರೆ. ತಾತ್ಪರ್ಯ ಏನು ಅಂದ್ರೆ, ಕೆಲವು ಶ್ಲೋಕಗಳನ್ನಾರು ದಿನವೂ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ. ಪೂರ್ತಿ ಭಗವದ್ಗೀತೆ ನಮಗೆ ಆಗ್ಲಿಕ್ಕಿಲ್ಲ. ಆಲ್ ದ 700 ಶ್ಲೋಕಾಸ್ ವಿ ಮೇ ನಾಟ್ ಬಿ ಏಬಲ್ ಟು ರಿಪೀಟ್. ಗುರುದೇವ್ ನ್ಯೂ ದಟ್ ಇನ್ ದಿಸ್ ಕಲಿಯುಗ ಇಟ್ ಮೇ ನಾಟ್ ಬಿ ಪಾಸಿಬಲ್ ಫಾರ್ ಆಲ್. ವೆರಿ ಫ್ಯೂ, ಬಟ್ ನಾಟ್ ಫಾರ್ ಆಲ್. ಸೊ ಅಟ್ ಲೀಸ್ಟ್ ಸಮ್ ಶ್ಲೋಕಾಸ್. So when he says some shlokas, each such chapter, what he meant, 1 or 2 landmark shlokas are there. Then at least we have to remember. So the last but one shloka of the 14th chapter is the landmark shloka.
ವೆರಿ ಪರ್ಟಿನೆಂಟ್ ಶ್ಲೋಕ. ವೈ ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತಾನ್ ಏತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ದಟ್ ವಾಸ್ ಸ್ಟಾಪ್ ಲಾಸ್ಟ್ ಟೈಮ್. ಏತಾನ್ ಗುಣಾನ್ ಸಮತೀತ್ಯ ಬ್ರಹ್ಮ ಭೂಯಾಯ ಕಲ್ಪತೆ. This is assurance. What Lord says, Etan gunan samatitya. You will transcend, you will cross over, you will win over the three gunas, sattva, raja, tama. Etan gunan, all these three gunas. Samatitya, you will cross over, you will win over. And then, Brahma bhuyaya kalpate. That is the assurance. You will reach Brahma Bhava. You will reach that Paramatma Bhava. What does that he means? Brahma Bhuyaya Kalpate. That means yourself will shine within yourself by the grace of Lord Himself or by the grace of Guru Himself. You will know in reality who you are anta artha. Brahma Bhuyaya Kalpate andre neenu Brahma Bhavavanna ಹೊಂದುತ್ತೀಯಾ, ಬ್ರಹ್ಮನೇ ನಿನಗೆ ಪ್ರಾಪ್ತನಾಗ್ತಾನೆ ಅಂದ್ರೆ ಅರ್ಥ ಏನು ಅಂದ್ರೆ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಇದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಆತ್ಮಜ್ಞಾನವನ್ನು ಹೊಂದುತ್ತೀಯಾ ಅಥವಾ ಬ್ರಹ್ಮಜ್ಞಾನವನ್ನು ಹೊಂದುತ್ತೀಯಾ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಈ ಮೂರು ಗುಣಗಳನ್ನೂ ದಾಟಿ ನೀನು ಬ್ರಹ್ಮಭಾವವನ್ನು ಹೊಂದ್ತಾ ಇದ್ದೀಯಾ. ಯಾವಾಗ? ವೆನ್ he says in the first line, very simple, ಮಾಂ ಚ ಯಹ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ. ಯಹ, ಹೂಎವರ್ ಸಾಧಕ, ಹೂಎವರ್ ಆಸ್ಪಿರೆಂಟ್, ಯಾವ ವ್ಯಕ್ತಿ ಆಗಲಿ, ಯಾವ ಸಾಧಕನೇ ಆಗಲಿ, ಶುದ್ಧ ಭಾವದಿಂದ ಅವ್ಯಭಿಚಾರೇಣ ಭಕ್ತಿ ಯೋಗೇನ, ವಿತ್ ಅ ಸಿಂಗಲ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್, ವಿಥೌಟ್ differentiating different gods are different. One is superior, one is inferior. So without that Dvaita Bhava, there is only one reality, one supreme Lord, one supreme Almighty. Avyabhicharena. ಬೇರೆ ಎಲ್ಲೂ ಆಶ್ರಯ ತಗೊಳ್ಳದೆ, without depending on anything else. ಭಕ್ತಿ ಯೋಗೇನ ಮಾಂ ಯಹ ಸೇವತೆ. ಯಾರು ಭಕ್ತಿಯಿಂದ, ಭಕ್ತಿ ಯೋಗದಿಂದ, ಭಕ್ತಿ ಮಾರ್ಗದಿಂದ ನನ್ನನ್ನ ಸೇವಿಸ್ತಾರೋ, the one who worships me with greatest devotion. In simple, anybody who worships me with great devotion, such a person Brahma Bhuyaya Kalpate. He will reach me only. He will reach me only. Without hesitation. This is the assertion Lord has given. So, our Gurudev has mentioned beautiful English commentary. Anybody with a chaste devotion, he says, unwavering. Remember, avyabhicharena, that is a clue in this shloka. Avyabhicharena bhakti yogena means with a chaste devotion, our Gurudev writes. What does it mean? It means, today my mind is interested in only worshipping Lord Shiva. Have some time, tomorrow my mind is interested in worshipping only Divine Mother Chamundeshwari, or Sri Lalita Tripura Sundari, or Rajarajeshwari, or Meenakshi, or Kanchi Kamakshi. Tomorrow my mind is interested only in worshipping Rama as God, or Krishna as God, or only I am interested in worshipping Anjaneya as the God, incarnate for me. Like that, you go on changing your mental attitude, thinking that each God is different. ನಮ್ಮ ವ್ಯಕ್ತಿತ್ವದಲ್ಲಿ ಏನಾಗುತ್ತೆ ಅಂದ್ರೆ, ಹುಟ್ಟಿದಾಗಿಂದ, ನಾವು ಬದುಕಿದಾಗಿಂದ, ಬುದ್ಧಿ ತಿಳಿದಾಗಿಂದ ಹಿಂದೂ ಧರ್ಮದ ಒಂದು ವಿಶಿಷ್ಟತೆ ಏನು ಅಂದ್ರೆ, ಬೇಕಾದಷ್ಟು ಜನ ದೇವತೆಯರಿದ್ದಾರೆ. ಅವರ ಆರಾಧನೆ, ಪೂಜೆ ನಮ್ಮ ದೇಶದಲ್ಲಿದೆ. ಅದನ್ನ ನಾವು ನೋಡ್ತಾ ಬೆಳೀತಾ ಇದ್ದೇವೆ, ನೋಡ್ಕೊಂಡೇ ಬೆಳೆದಿರೋದು. ಸೋಮವಾರ ಒಂದು ದೇವರಿಗೆ ವಿಶೇಷ ಪೂಜೆ, ಮಂಗಳವಾರ ಮತ್ತೊಂದು ವಿಶೇಷ ಪೂಜೆ, ಗುರುವಾರ ಮತ್ತೊಂದು ದೇವರಿಗೆ ವಿಶೇಷ ಪೂಜೆ, ಶನಿವಾರ ಶನಿ ದೇವರಿಗೆ ವಿಶೇಷ ಪೂಜೆ. ಈ ಭಾವದಲ್ಲೇ ನಾವು ಇರೋದ್ರಿಂದ ಅದು ಚೇಸ್ಟ್ ಡಿವೋಷನ್ ಆಗೋದಿಲ್ಲ ಅಂತ ಗುರುಗಳು ಹೇಳಿ. ಇಟ್ ಕೆನಾಟ್ ಬಿ
Avyabhichari bhakti. It becomes Vyabhichari bhakti antane Bhagavanta ಹೇಳಿದರು. You are changing your attitude, taking one God at a time and then worshiping. Mahaswamigal, Bharati Tirtha Mahaswamigal, in one of his Anugraha Bhashana, made this point very clear. And humorously he said, and he made very clear, the Jagat Guru of Sringeri made this point so clear to clarity, to give clarity to our doubt. What he said, when I go to Madurai, I worship Madurai Meenakshi Amma as Ambal. When I go to Rameshwaram, I worship Ramanatha Swami, in turn worshipped by Sri Lord Rama. I worship him there as Ramanatha Swami. When I come to Kanchi Kamakshi, I worship Kamakshi Amma as the goddess. In Sringeri, when I am there, I worship Sharadamba as the Divine Mother. But it does not mean they are all different. Jagat Guru said, wherever I go, in whichever form the deity or the Lord who has manifested, I worship him in that form, thinking that it is only one. There is no difference. For me, there is no difference, he said, between Sharadamba or Chandramauleshwara or Kamakshi or Meenakshi or Ramanatha Swami. No difference. So with that bhava I worship. So to make it very clear. So that is the landmark sloka. So anybody who worships me with chaste devotion, he transcends all the three gunas and ultimately he will dwell in me only. That's what our Gurudev's simple Vyakhyana on this. Why then Lord concludes the chapter in the last next shloka that we will take up today. Why he ascertains the previous shloka point here, last shloka. Brahmano hi pratishtaham amrutasya avyayasya cha shashvatasya cha dharmasya sukasya aikantikasya cha. When you split all these words. Brahmano hi pratishtaham amrutasya avyayasya cha shashvatasya cha dharmasya sukasya aikantikasya cha. He, that letter here means because, as we say. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಆ ವ್ಯಕ್ತಿ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಹೇಳಿಬಿಟ್ನಲ್ಲ ಭಗವಂತ. ಯಾರು ನನ್ನನ್ನ ಭಕ್ತಿಯಿಂದ ಭಜಿಸ್ತಾರೋ ಅವರು ಬ್ರಹ್ಮಜ್ಞಾನವನ್ನೇ ಹೊಂದಿಬಿಡ್ತಾರೆ ಅಂತ ಹೇಳಿದ್ನಲ್ಲ. ಯಾಕೆ ಅಂತ ಆತನೇ ಹೇಳ್ತಾ ಇದ್ದ. He is explaining the reason why anybody who worships me will become a brahmajnani anta. Why? He gives the explanation here. Because aham pratishtha, the first line charana. Brahmano hi pratishtaham, aham pratishtha. I am the base, I am the substratum, I am the adharastamba, I am the kutastha. I am that primordial existence, Sat, I am that primordial knowledge, Chit, I am that primordial bliss, that is Ananda. So I myself is the Brahmananda Swarupa. I am the root, original, primordial, unmanifest, beyond imagination, beyond comprehension, beyond reasoning, beyond thinking, that principle of Brahma Tattva. I am that Brahma Tattva. Aham Pratishtha means that I am the base. Yavudakke? Because Amrutasya cha Avyayasya cha Brahmanaha. All these words. I am the base for that Avinashi, Avyaya, the one which is not going to destroy itself, where there is no birth and there is no death, one which is eternal. So, I am the home or the abode or the base or the ultimate Parabrahma principle of that imperishable Brahma, Brahmana.
of that imperishable Brahma, that is the am the abode for that immortality, eternal righteousness, and even infinite absolute bliss. Aham pratishtha shashvatasya dharmasya sukhasya aikantikasya. That means aikantikasya sukhasya shashvatasya dharmasya aikantika sukhasya brahmanah aham pratishtha. That's how we should conclude. All the adjectives added. Andre brahmano hi pratishtaham amrutasya cha avyayasya cha shashvatasya cha dharmasya ಸುಖಸ್ಯ ಏಕಾಂತಿಕಸ್ಯ ಚ ಅಂತಂದ್ರೆ ಎಲ್ಲದಕ್ಕೂ ನಾನು ಆಶ್ರಯದಾತನಾಗಿದ್ದೇನೆ. ಯಾವುದಕ್ಕೆ? ಶಾಶ್ವತವಾಗಿರ್ತಕ್ಕಂತಹ ಧರ್ಮ ಬೀರುವಾಗಿರ್ತಕ್ಕಂತಹ ಅಥವಾ ಮೂಲ ಧರ್ಮಕ್ಕೆ, ಐಕಾಂತಿಕ ಸುಖಕ್ಕೆ. ಐಕಾಂತಿಕ ಸುಖ ಅಂತಂದ್ರೆ ಎಲ್ಲಕ್ಕಿಂತಲೂ ಮಿಗಿಲಾದ ಸುಖ. ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಅಂದ್ರೆ ಅಕ್ಷಯವಾದ ಸುಖ, ದುಃಖವೇ ಇಲ್ಲದೆ ಇರತಕ್ಕಂತಹ ಸ್ಥಿತಿಗೆ ಐಕಾಂತಿಕ ಸುಖ. ದಟ್ ಮೀನ್ಸ್ ಈಸ್ ಬ್ರಹ್ಮಾನಂದ. ಆಲ್ ಮಹಾತ್ಮನ್ಸ್ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ಸಿಂಪಲ್ ವೇಸ್. ದೇ ಹ್ಯಾವ್ ಟ್ರೈಡ್ ಟು ಎಕ್ಸ್ಪ್ಲೇನ್ ವಾಟ್ ಈಸ್ ದ ಬ್ರಹ್ಮಾನಂದ. ದಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್. The nearest explanation Acharya has given here for Brahmananda is whatever bliss, whatever pleasure, happiness we derive in our life, when we procure so many things. See, that happiness, highest happiness, that pleasure, if you say it is just a drop in the ocean of bliss, the entire ocean is the Brahmananda Sagara. In that entire ocean of Brahmananda Sagara, our life, whatever pleasures we get, is only not even a drop in that when compared. ಈ ಸಾಗರದ ವಿಶಾಲತೆಗೆ ಹೋಲಿಸಿದರೆ ಒಂದು ಹನಿ ನೀರು, ಸಾಗರದ ಒಂದು ಹನಿ ನೀರು ಸಾಗರಕ್ಕೆ ಸಮ ಅಲ್ಲ. ನಮ್ಮ ಜೀವನದ ಎಂಥೆಂಥ ಸುಖಗಳು, ಉಪಭೋಗಗಳು ಒಂದು ಹನಿಗೆ ಸಮಾನ ಅಲ್ಲ ಆ ಸಾಗರಕ್ಕೆ ಹೋಲಿಸಿದ್ರೆ. ಸಾಗರ ಯಾವುದು? ಅದು ನಿಜವಾದ ಬ್ರಹ್ಮಾನಂದ. ಆ ಬ್ರಹ್ಮಾನಂದ ಯಾವಾಗ ಸಿಗುತ್ತೆ? ಮನುಷ್ಯರು ಬುದ್ಧಿ ತಿಳಿದಾಗಿಂದ ನಮಗೆ ಸುಖ ಬೇಕು, ಆನಂದ ಬೇಕು ಅಂತಾರೆ ಹೊರತು ದುಃಖ ಬೇಕು ಅಂತ ಯಾರು ಹೇಳಲ್ಲ. ಸೊ ಅಧ್ಯಾತ್ಮ ಏನ್ ಹೇಳುತ್ತೆ ಅಂದ್ರೆ, ನಿಮಗೆ ಸುಖ ಬೇಕಲ್ವಾ, ನಿಮಗೆ ದುಃಖ ಬೇಡ ಅಲ್ವಾ, ನಿಮಗೆ ಆನಂದ ಬೇಕಲ್ವಾ, ಹೊಂದೋದಾದ್ರೆ ನಿಮ್ಮ ಗುರಿ ಬ್ರಹ್ಮಾನಂದವನ್ನೇ ಪಡೀರಿ. ಯಾಕೆ ಸಣ್ಣ ಸಣ್ಣ ಆನಂದವನ್ನ ಪಡೆಯೋದಕ್ಕೋಸ್ಕರ ಜೀವನ ಹಾಳು ಮಾಡ್ಕೊಳ್ತೀರಿ? ನಿಮಗೆ ಆನಂದನೇ ಬೇಕು ಅಂದ್ರೆ ಯು ಏಮ್ ಫಾರ್ ಬ್ರಹ್ಮಾನಂದ ಇಟ್ ಸೆಲ್ಫ್. ವಾಟ್ ಇಸ್ ದಟ್ ಬ್ರಹ್ಮಾನಂದ? ದಟ್ ಇಸ್ ದ ಹೈಯೆಸ್ಟ್ ಸ್ಟೇಟ್ ಆಫ್ ಬ್ಲಿಸ್. ಅದನ್ನ ಇಲ್ಲಿ ಭಗವಂತ ಐಕಾಂತಿಕ ಸುಖ, ಒನ್ ಅಂಡ್ ದ ಓನ್ಲಿ ಅಲ್ಟಿಮೇಟ್ ಪ್ಲೆಷರ್, ದಟ್ ಇಸ್ ಬ್ರಹ್ಮಾನಂದ. ದಟ್ ಇಸ್ ವೈ see what cannot be explained, Upanishads they have tried to explain. What cannot be understood, they have tried to explain, to communicate. ಯಾವುದು ನಮಗೆ ಅರ್ಥ ಆಗಲ್ಲಲ್ಲ ಅದನ್ನ ಹೇಳ್ಬೇಕಲ್ಲ, ಅದಕ್ಕೆ ಉಪನಿಷತ್ಗಳು ಇವೆಲ್ಲ ಹೇಳ್ತವೆ. ಏನ್ ಹೇಳ್ತವೆ? ಪರಮಾತ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪ. ವೇದಾಂತಿಕ್ ಶಬ್ದ ಸಚ್ಚಿದಾನಂದ ಸ್ವರೂಪ. ಸಚ್ಚಿದಾನಂದ ಅಂದ್ರೆ ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ. ದಟ್ ಆನಂದ ಇಸ್ ಬ್ರಹ್ಮಾನಂದ. So he is abode of Sat, he is abode of Chit, he is abode of Brahmananda. Sat means existence, eternal, always. There is no beginning, there is no end. There is no birth, there is no death. Adu Sat. ಯಾವಾಗಲೂ ಒಂದೇ ತರಹ ಇರತಕ್ಕಂತಹ, ಬದಲಾವಣೆ ಇಲ್ಲದೆ ಇರತಕ್ಕಂತಹ, ಸದಾಕಾಲ ಇರತಕ್ಕಂತಹ, ಯಾವ ಕಾರಣಕ್ಕೂ ನಾಶವಾಗದೇ ಇರತಕ್ಕಂತಹ ವಸ್ತು ಯಾವುದು? ಬ್ರಹ್ಮ ಪದಾರ್ಥ, ಪರಬ್ರಹ್ಮ ವಸ್ತು ಸತ್. ಚಿತ್ ಅಂದ್ರೇನು? ಇಟ್ ಇಸ್ ಸೆಲ್ಫ್ ಶೈನಿಂಗ್, ಇಟ್ ಇಸ್ ಸರ್ವಜ್ಞ, ಇಟ್ ಇಸ್ ಪೂರ್ಣ, ಇಟ್ ಇಸ್ ಫುಲ್ ಇನ್ ಇಟ್ಸ್ ಓನ್ ಸೆನ್ಸ್ ಎಕ್ಸಿಸ್ಟೆನ್ಸ್. ಇಟ್ ಇಸ್ ಟೋಟಲಿ ಅವೇರ್ ಆಫ್ ಇಟ್ ಸೆಲ್ಫ್ ಅಂತ. ಆ ವಿವೇಕ ಪ್ರಜ್ಞೆಗೆ ಚಿತ್ ಅಂತ ಹೆಸರು. ಆನಂದ, ಸತ್, ಚಿತ್, ಆನಂದ. These three are not, as Vedanta says,
They are not the attributes of Parabrahma Vastu or Paramatma. They are Paramatma Swarupa itself. ಜ್ಞಾನಿಗೆ ಇದನ್ನೇ ಹೇಳುವುದು. ಜ್ಞಾನಾವಸ್ಥೆ ತಲುಪಿದಂತಹ ಒಬ್ಬ ಜ್ಞಾನಿಗೆ, ಒಬ್ಬ ಧೀರನಿಗೆ, ಒಬ್ಬ ಗುಣಾತೀತನಿಗೆ ವೇದಾಂತ ಏನು ಕರೆಯುತ್ತೆ? ಆ ಬ್ರಹ್ಮಜ್ಞಾನಿಯು ಬ್ರಹ್ಮವೇ ಆಗಿದ್ದಾನೆ ಅಂತ ವೇದಾಂತ ಹೇಳುತ್ತಲ್ಲ ಉಪನಿಷತ್ತು. ಯಾವ ಒಬ್ಬ ವ್ಯಕ್ತಿ ಬ್ರಹ್ಮಜ್ಞಾನವನ್ನ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿದ್ದಾನೆ ಅಂತ ಆದ್ರೆ, ಆತ ಆತ್ಮತತ್ವವನ್ನ ಬಲ್ಲವನು ಅಂತಾದ್ರೆ ಆತ ಬ್ರಹ್ಮವೇ ಆಗಿದ್ದಾನೆ. ಉಪನಿಷತ್ ಇಸ್ ವೆರಿ ಕ್ಲಿಯರ್ ಇನ್ ದಟ್. ಬ್ರಹ್ಮವೇದ ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಯಾರು ಬ್ರಹ್ಮವನ್ನು ತಿಳ್ಕೊಂಡಿದ್ದಾರೋ ಆತ ಬ್ರಹ್ಮನೇ ಆಗುತ್ತಾನೆ ಅಂತಂದ್ರೆ ಅರ್ಥ ಏನು? ಪರಮಾತ್ಮ ಸ್ವರೂಪನೇ ಆಗಿದ್ದಾನೆ. ಯಾರು? ಅಜ್ಞಾನಿ. ಅಂದ್ರೆ ಆ ಜ್ಞಾನಿ ಅಂತಕ್ಕಂಥವನು ಲಿಮಿಟೆಡ್ ದೃಷ್ಟಿಯಿಂದ ಈ ದೇಹಾಕಾರದಲ್ಲಿ ಶರೀರದಲ್ಲಿ ಇದ್ರೂ ಸಹ ಶರೀರವನ್ನು ಮೀರಿರತಕ್ಕಂಥವನು. ಆತ ಸಚ್ಚಿದಾನಂದ ಸ್ವರೂಪ. ಆತ ಭಗವತ್ ತತ್ವವೇ ಸರಿ, ಆತ ಪರಬ್ರಹ್ಮನೇ ಸರಿ. ಆತನಿಗೋ ಭಗವಂತನಿಗೋ ಯಾವ ವ್ಯತ್ಯಾಸ ಇಲ್ಲ. ಇದು ನಮ್ಮ ದೃಷ್ಟಿಕೋನ ಸರಿಯಾಗಬೇಕು. ಎಲ್ಲಿಯವರೆಗೆ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಮಗೆ ಜ್ಞಾನಿ ನಮ್ಮ ಹಾಗೆ ಇದ್ದರು, ನಮ್ಮ ಹಾಗೆ ಕಾಣ್ತಾ ಇದ್ರು, ನಮ್ಮ ಹಾಗೆ ವ್ಯವಹಾರ ಮಾಡ್ತಾ ಇದ್ರು, ಒಂದು ಕಾಲದಲ್ಲಿ ಇದ್ರು, ಇವಾಗ ನಮ್ಮ ಕಣ್ಣಿಗೆ ಇಲ್ಲ, ಅವರು ದೇಹ ತ್ಯಾಗ ಮಾಡಿದ್ದಾರೆ, ಅವರು ಇಲ್ಲ ಅಂತ ಏನಾದರೂ ಒಂದು ಕ್ಷಣ ಇಲ್ಲಿ ಮನಸ್ಸೊಳಗೆ ಬಂದರೆ ಅಲ್ಲಿಗೆ ನಮ್ಮ ಸಾಧನೆ ಸರಿಗಿಲ್ಲ ಅಂತ ಅರ್ಥ. If that feeling creeps in that our Guru is no more, that means something is wrong in my sadhana. That feeling should never even come that he is no more. He is always present, always there, always there, always there. At every moment, every second, he is watching. Inside. He is there inside, he is there outside. ಅದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದ. ಅಹಂ ಪ್ರತಿಷ್ಠಾ, ಎಲ್ಲದಕ್ಕೂ ನಾನೇ ಕಾರಣ. ಆದ್ರಿಂದ ನನ್ನನ್ನ ಉಪಾಸನೆ ಮಾಡಿದರೆ ನೀನು ಬ್ರಹ್ಮಭಾವವನ್ನು ಹೊಂದುತ್ತೀಯಾ ಅನ್ನೋ ಅರ್ಥ. ಇಲ್ಲಿಗೆ 14ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ 14ೋಧ್ಯಾಯ. ಇವಾಗ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ 15ೋಧ್ಯಾಯ ಪುರುಷೋತ್ತಮ ಯೋಗ. ಮೊದಲನೇ ಶ್ಲೋಕ ಇದೆಯಲ್ಲ 15ನೇ ಅಧ್ಯಾಯ. ಅಗೇನ್ ದಿಸ್ ಇಟ್ ಸೆಲ್ಫ್ ಇಸ್ ಅ ಲ್ಯಾಂಡ್ ಮಾರ್ಕ್ ಶ್ಲೋಕ ಫಾರ್ ದ 15th ಚಾಪ್ಟರ್. ದಿಸ್ ಇಟ್ ಸೆಲ್ಫ್ ಇಸ್ ಅ ಲ್ಯಾಂಡ್ ಮಾರ್ಕ್ ಶ್ಲೋಕ. ಗುರುಗಳು ಹೇಳ್ತಾ ಇದ್ರು. ಈ ಮೊದಲನೇ ಶ್ಲೋಕದ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಗುರುಗಳು. ಯಾಕೆ ಇದು ಮುಖ್ಯ? ಈ ಶ್ಲೋಕಕ್ಕೆ ಹೋಗೋ ಮೊದಲು ನಾವು ಒಂದೇ ಒಂದು ಈ ಮುಂದೆ 2-3 ಶ್ಲೋಕಗಳಲ್ಲಿ ಇದೇ ಬರುತ್ತೆ ವರ್ಣನೆ. ಸ್ವತಃ ಸ್ವಯಂ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನಮಗೆ ಅರ್ಥ ಆಗಲಿ ಅಂತ ದೃಷ್ಟಿಯಿಂದ ಈ ಸಂಸಾರವನ್ನ, ಈ ಪ್ರಪಂಚವನ್ನ ಅಶ್ವತ್ಥ ಮರಕ್ಕೆ ಹೋಲಿಸಿ ಹೇಳ್ತಾ ಇದ್ದಾನೆ ಭಗವಂತ. ಅಶ್ವತ್ಥ ಮರವನ್ನು ನಾವು ನೋಡಿದರೆ ಯಾವುದೇ ಮರ, ಯಾವುದೇ ಗಿಡ ತಗೊಂಡ್ರು ಅದೇ. ಅಶ್ವತ್ಥವನ್ನು ಉದಾಹರಣೆ ತಗೊಂಡಿರೋದಿಲ್ಲ, ಅದಕ್ಕೊಂದು ಉದ್ದೇಶ ಇದೆ. ಅಶ್ವತ್ಥ ಮರವನ್ನು ನೋಡಿದ್ರೆ ಏನಿಸುತ್ತೆ ನಮಗೆ? ನೆಲದ ಕೆಳಗಡೆ ಅದರ ಬೇರುಗಳು ಆಳವಾಗಿ 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 ಇರುತ್ತೆ. ನೆಲದ ಮೇಲ್ಗಡೆ ಅದರ ಕಾಂಡ, ಮರದ ಕಾಂಡ ದಪ್ಪವಾದ ಒಂದು ಮಧ್ಯದ ಕಾಂಡ ಇರುತ್ತೆ. ಅದರಿಂದ ಬೇರೆ 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 ರಂಬೆಗಳು, ಕೊಂಗೆಗಳೆಲ್ಲ ಬಂದು ಆ ಕವಲುಗಳು ಹೊಡಿತಾ 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 ತುದೀನಲ್ಲಿ ಚಿಗುರು ಬಂದು 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 ಅಗಲವಾಗಿ ವಿಸ್ತಾರವಾಗಿ ಹಬ್ಬಿ ಹಬ್ಬಿ ಕೊನೆಗೆ ಎಲೆಗಳು ಬರುತ್ತೆ. ಆಮೇಲೆ ಅಲ್ಲಿ ಹೂಗಳು ಬರುತ್ತೆ, ಅದು ಸಣ್ಣ ಸಣ್ಣ ಹಣ್ಣುಗಳು ಬರುತ್ತೆ. ಇದು ಮೇಲೆ ಹಬ್ತಾ ಹೋಗುತ್ತೆ. ಕೆಳಗಡೆ ನೆಲದ ಭೂಮಿನಲ್ಲಿ ಅದರ ಬೇರುಗಳು ಹಬ್ಬಿದ್ರೆ ಆ ಗಿಡ ಅಥವಾ ವೃಕ್ಷದ ಭಾಗ ಮೇಲ್ಗಡೆ ಹಬ್ತಾ ಹೋಗುತ್ತೆ ಆಕಾಶದಲ್ಲಿ. ಇದು ಎಲ್ಲ ಸಣ್ಣ ಮಕ್ಕಳಿಗೂ ಗೊತ್ತಿರೋ ವಿಷಯ. ಇದನ್ನು ಆಧಾರ ಇಟ್ಟುಕೊಂಡು ಪ್ರಪಂಚವನ್ನ ಈ ಅಶ್ವತ್ಥ ವೃಕ್ಷಕ್ಕೆ ಭಗವಂತ ಹೋಲಿಸ್ತಾ ಇದ್ದಾನೆ. ಯಾವ ರೀತಿ ಹೋಲಿಸ್ತಾ ಇದ್ದಾನೆ ಅಂದ್ರೆ ಬಹಳ ಸುಂದರವಾದ ಉದಾಹರಣೆ ಗುರುಗಳು ಹೇಳ್ತಾ ಇದ್ರು.
ಈ ಶ್ಲೋಕದಲ್ಲಿ ಭಗವಂತನೇ ಕೊಟ್ಟಿರೋ ಉದಾಹರಣೆ ಇದು, ಬೇರೆಯವರಲ್ಲ. ಇಡೀ ವೃಕ್ಷವನ್ನು ನಾವೇನ್ ಕಲ್ಪನೆ ಮಾಡ್ಕೊಂಡಿದ್ದೇವೆ, ಸಂಸಾರ ಹೇಗಿದೆ? ಈ ವೃಕ್ಷವನ್ನೇ ನಾವು ತಲೆ ಕೆಳಗೆ ಮಾಡಿ ನೋಡಿದರೆ, ವೃಕ್ಷವನ್ನ ಬುಡಮೇಲು ಮಾಡಿ ನೋಡಿದರೆ ಏನನ್ಸುತ್ತೆ? ಅದಂತೂ ನಮಗೆ ಸಾಧ್ಯ ಇಲ್ಲ. ಯಾವುದೇ ಗಿಡ ನಾವು ನೋಡ್ಬೇಕು ಅಂದ್ರೆ ಅದು ತಲೆ ಕೆಳಗಾಗಿ ಬೆಳೆಯಕ್ಕೆ ಸಾಧ್ಯವೇ ಇಲ್ಲ. ವೃಕ್ಷಗಳು ಅದರ ರೆಂಬೆಗಳು, ಎಲೆಗಳು ನೆಲದೊಳಗೆ ಬೆಳೀತಾ, ಅದರ ಪೂರ್ತಿ ಬೇರುಗಳು ಮೇಲ್ ಮಾತ್ರ ಬೆಳೆಯುವ ಹಾಗೆ ಯಾವ ವೃಕ್ಷವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ, ನೀವು ಇದನ್ನ ಊಹೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೃಕ್ಷವೇ ತಲೆ ಕೆಳಗಾಗಿದೆ ಅಂತ ನಿಮ್ಮ ಕಣ್ಣೆದುರಿಗೆ ತಂದ್ಕೊಳ್ಳಿ. ಬಹಳ ಕಷ್ಟ ಅಪ್ಪ ಅದು ಅರ್ಥ ಮಾಡ್ಕೊಳ್ಳೋದು. ಅದು ಅರ್ಥ ಆದರೆ ಸೃಷ್ಟಿಯ ಈ ಒಂದು ವೈಚಿತ್ರ್ಯ, ಈ ಸೃಷ್ಟಿಯ ರಹಸ್ಯವೇ ನಿನಗೆ ಅರ್ಥ ಆಗುತ್ತೆ ಅಂತ. ವಾಟ್ ಲಾರ್ಡ್ ಹಿಂಟ್ಸ್ ಹಿಯರ್ ಈಸ್, all the three acharyas have given extensive common commentary on this shloka. Our Gurudev has mentioned this so beautifully. This shloka summarizes the entire mystery of the creation itself. That is the base point. If we can imagine the people tree, Ashwatha tree, upside down, if in our mental makeup, if I can perceive that correctly, the roots are at the top, almost touching the heaven. In the deep akasha, they are upwards. And the entire central stem and other branches and smaller branches, tertiary branches, leaves, everything, they are facing downwards. So it is an upside tree. If you can imagine that, then you will understand, roots are at the top, leaves and branches, flowers, everything, they are at the bottom. Why? Because the tree has to grow from the roots only. When the roots are there, the tree will grow. If the roots are not there, the tree cannot grow. Because he is giving example of a tree here. He says the roots are at a higher plane, facing towards Akasha antandre, towards the final abode of Parabrahma Tattva. We have to imagine that point. Where are the roots? Roots are coming from primordial principle, Moola Avyakta. What is that Moola Avyakta? Acharya Bhagavad-pada says that Sanatana Avyakta, that is Parabrahma, that is Parandhama, that is the original, that is the original, highest starting point. That is Urdhva. That is Urdhva. Urdhva means upward, uppermost, all these meanings. So the tree has started from that Urdhva, uppermost region. That uppermost region represents Parandhama, Parabrahma principle, Brahma Tattva, invisible, primordial, Moola Sanatana Avyakta. So, what is God? What is Parabrahma? Is that one which we cannot see, we cannot explain, we cannot reach, the mind cannot see, eyes cannot see, the brain cannot reach, your thinking cannot understand. It's all beyond that. In the creation, we are at the lower level. How can we reach? With this limited mind and our brain, how can we understand? We cannot understand what the Vedanta says. Acharya says that Urdhva here refers to that the highest starting point which is beyond. That is a symbol. The roots are at the top. They are arising actually. From the top. And then the tree is growing and growing and growing. If that is understood. Last time in some connection, this word Urdhva was explained in one of the earlier shlokas where the same sense Lord maintained Urdhva. Please remember, at different levels the word is used. In Bhagavad Gita also, in Vedanta also. Urdhva means highest Brahma Tattva. Highest
Brahmatattva andre Nirakara Nirguna Brahma. That is the correct Vedantic word. In non-dual, highest Vedantic philosophy, Acharya uses the word Nirguna Brahma Vishesha. Nirguna, Nirakara, both are synonyms. Formless, nameless, attributeless, unimaginable, unexplainable, ಇವೆಲ್ಲ ಅರ್ಥ ಬಂದ್ಬಿಡ್ತು ನಿರ್ಗುಣ ಬ್ರಹ್ಮ. So that padartha, to say we are using the word tat, that, to explain that word is used that only, or padartha. So principle, iವೆಲ್ಲ words to convey that which cannot be explained. So ಊರ್ಧ್ವ ಅಂದ್ರೆ ಅಲ್ಟಿಮೇಟ್ಲಿ ನಾವೇನ್ ತಿಳ್ಕೊಳ್ಬೇಕು, ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನಿರ್ಗುಣ ಬ್ರಹ್ಮ, ನಿರಾಕಾರ ಬ್ರಹ್ಮ. Then opposite, what is Saguna Brahma? Acharya says Saguna Brahma is easy to worship for a worshipper, for a sadhaka, for a common man, for a religious man. ಸಾಮಾನ್ಯ ಸಾತ್ವಿಕ ಮನುಷ್ಯರಿಗೆ, ಸಾತ್ವಿಕ ವ್ಯಕ್ತಿಗಳಿಗೆ, ಧರ್ಮ ಬೀರುಗಳಿಗೆ, ಧಾರ್ಮಿಕ ವ್ಯಕ್ತಿಗಳಿಗೆ ಜಗತ್ತಿನಲ್ಲಿ ನಾವು ಉಪಾಸನೆ, ಪ್ರಾರ್ಥನೆ, ಪೂಜೆ, ಪುನಸ್ಕಾರಗಳನ್ನು ಮಾಡೋದು ನಮ್ಮ ಕಣ್ಣಿಗೆ ಒಂದು ರೂಪವನ್ನು ಇಟ್ಕೊಂಡು ಮಾಡಬೇಕಾಗುತ್ತಲ್ಲ. ಭಗವಂತನ ಒಂದು ಪ್ರತಿಮೆ, ಭಗವಂತನ ಒಂದು ರೂಪ, ಭಗವಂತನಿಗೆ ಆಕಾರ ಕೊಟ್ಟು ಮಾಡಬೇಕಲ್ವಾ. ಇಲ್ಲದ್ರೆ ನಮಗೇನು ಗೊತ್ತಾಗಲ್ಲ. ನಮ್ಮ ಎದುರಿಗೆ ಒಂದು ಆಕಾರ ಬೇಕು. ಈ ಮನಸ್ಸಿಗೆ, ಬುದ್ಧಿಗೆ, ಕಣ್ಣಿಗೆ ಅರ್ಥ ಆಗುವಾಗೆ ನಮಗೆ ಒಂದು ಪ್ರತಿಮೆ. ಯು ನೀಡ್ ಅನ್ ಐಡಲ್, you need something to fall back as a prop. So we need a form with a name and a shape. ನಾಮ ಮತ್ತು ರೂಪ ಇರತಕ್ಕಂತಹ ಭಗವತ್ ಪ್ರತಿಮೆಯನ್ನು ನಾವು ಪೂಜೆ ಮಾಡ್ತೇವೆ. ಅದು ಸುಲಭ. So that is ಸಾಕಾರ ಬ್ರಹ್ಮವಸ್ತು. ಸಾಕಾರ means the same attributeless, formless, impersonal God is worshipped in the form of some particular form. Rama, Krishna, Devi, Anjaneya, Subramanya, Ishvara. In some form we worship with devotion. So here it is called Saguna Brahma. In the creation also, please remember, all these points are here. In the creation also, at the time of creation, what happens? The Hiranyagarbha Brahma expresses himself from that primordial Urdhva state. From Moola Sanatana Avyakta, the Avyakta Brahma, Chaturmukha Brahma appears. Chaturmukha Brahma is the normal Brahma, Vishnu, Maheshwara Trinity, among the Trinity one. So, ಈ ನಮ್ಮ ಮೂರು ಸೃಷ್ಟಿಗೆ ಸಂಬಂಧಪಟ್ಟಂತಹ ದೇವರುಗಳು ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಲ್ಲ. ಈ ಬ್ರಹ್ಮ ಯಾರು ಹಾಗಾದ್ರೆ? ಕನ್ಫ್ಯೂಷನ್. ಈ ಬ್ರಹ್ಮ ಚತುರ್ಮುಖ ಬ್ರಹ್ಮ, ಹಿರಣ್ಯಗರ್ಭ ಬ್ರಹ್ಮ. ಅದಕ್ಕೆ ವೇದಾಂತ ಇನ್ನೊಂದು ಶಬ್ದ ಹೇಳುತ್ತೆ. ನಮ್ಮನ್ನ ಮತ್ತಷ್ಟು ಸಂದೇಹಕ್ಕೆ ಹಾಕ್ಲಿಕ್ಕೆ ಮತ್ತೊಂದು ಶಬ್ದ ಹೇಳುತ್ತೆ. ಈ ಬ್ರಹ್ಮ ಯಾರು? ಇದು ಪರಬ್ರಹ್ಮ ಅಲ್ಲ, ಇದು ಅಪರಬ್ರಹ್ಮ. ಮತ್ತೊಂದು ಶಬ್ದ ಅಂದ್ರೆ ಸೃಷ್ಟಿಯನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಆ ದೈವಿ ಶಕ್ತಿ ಬ್ರಹ್ಮ ರೂಪದಲ್ಲಿ, ಬ್ರಹ್ಮದೇವರ ರೂಪದಲ್ಲಿ ಬಂದಿದೆ. ಬ್ರಹ್ಮದೇವರ ಕೆಲಸ ಸೃಷ್ಟಿಯನ್ನು ಮಾತ್ರ ಮಾಡ್ತಾ ಹೋಗುವುದು. ಅದೇ ತತ್ವ ಇನ್ನೊಂದು ರೂಪದಲ್ಲಿ, ವಿಷ್ಣು ರೂಪದಲ್ಲಿ ಬಂದಾಗ ಈ ಸೃಷ್ಟಿಯನ್ನ ಪಾಲನೆ ಮಾಡ್ಕೊಂಡು ಹೋಗುವಂತ. ದಿ ಫಾರ್ಮ್ ಆಫ್ ವಿಷ್ಣು ಈಸ್ ಅನದರ್ ಸಾಕಾರ ಬ್ರಹ್ಮವಸ್ತು, ಮೇಂಟೈನಿಂಗ್, ಸಸ್ಟೈನಿಂಗ್ ದಿಸ್ ಕ್ರಿಯೇಷನ್. What is that? Maheshwara, Ishvara, another divine aspect, Sakara Brahma, to destroy the creation when the time comes. All the three are same, with a difference in their activities. Names are given differently. So they are Saguna Brahma Swarupa. They have come from the Moola Urdhva only, which is unchanging. Whereas E Brahma, Vishnu, Maheshwara will remain, of course, for us, in invisible form throughout the creation.
Throughout the creation, Brahma is there. Throughout the creation, Vishnu is there and Ishvara is there. Are they permanent? If the Vedantic question puts in, if it is put, the answer would be, they are also not eternal. ಇವರು ಶಾಶ್ವತವಾಗಿದ್ದಾರಾ ಅಂದ್ರೆ ಇಲ್ಲ. ಅಟ್ ದಿ ಟೈಮ್ ಆಫ್ ಡಿಸ್ಟ್ರಕ್ಷನ್ ಆಫ್ ದ ಕ್ರಿಯೇಷನ್, ಮಹಾಪ್ರಳಯ, ಕೊನೆ ಪ್ರಳಯ ಆಗೋ ಸಮಯದಲ್ಲಿ ಎಲ್ಲವೂ ವಾಪಸ್ ಮೂಲಕ್ಕೆ ಹೋಗುತ್ತಲ್ಲ, ಊರ್ಧ್ವಕ್ಕೆ ಹೋಗಿ ಸೇರ್ಕೊಳ್ಳುತ್ತಲ್ಲ, ಬೀಜ ರೂಪದಲ್ಲಿ, ಅವ್ಯಕ್ತ ರೂಪದಲ್ಲಿ. ಆಗ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಅವ್ಯಕ್ತ ರೂಪದಲ್ಲಿ ಇರ್ತಾರೆ, ಹೊರಟೋಗ್ತಾರೆ. ನಾಶ ಅಂತಲ್ಲ, ಈ ಮೂರು ರೂಪಗಳು ಹೊರಟೋಗುತ್ತೆ. ಇವು ಬಂದಿದ್ದೇ ಮೂಲ, ಊರ್ಧ್ವ, ಅಲ್ಲಿಂದ. ಇವೆಲ್ಲ ಅರ್ಥ ಆಗಬೇಕು ಅಂದ್ರೆ ಇದು ಸರಿಯಾಗಿ ತಿಳ್ಕೊಂಡಿದ್ರೆ ಅರ್ಥ ಅಲ್ಲ. ಈ ಶ್ಲೋಕಗಳು ಅರ್ಥ ಆಗುತ್ತೆ. ಆದ್ರಿಂದ ಇದು ಲ್ಯಾಂಡ್ ಮಾರ್ಕ್ ಶ್ಲೋಕ. ಸೊ ಪ್ರಪಂಚವೇ ಒಂದು ಅಶ್ವತ್ಥ ವೃಕ್ಷ ಅಂತ ಭಗವಂತ ಹೇಳ್ತಾ ಇದ್ದ. ಈ ಪ್ರಪಂಚದಲ್ಲಿ ಆ ಬೇರು ಎಲ್ಲಿಂದ ಹೊರಟಿದೆಯೋ, ಬೇರು ಎಲ್ಲಿಂದ ಬಂದಿದೆಯೋ ಆ ಊರ್ಧ್ವ ನಾನು ಅಂತ ಹೇಳ್ತಾನೆ. ಐ ಆಮ್ ದಟ್ ಪ್ರೈಮಾರ್ಡಿಯಲ್ absolute reality from which the roots have come of this people tree. And the main trunk, the main stem is the Chaturmukha Brahma, beginning only. ಈ ವೃಕ್ಷದ ತಳಭಾಗದಲ್ಲಿರ್ತಕ್ಕಂಥ ದೊಡ್ಡ ಕಾಂಡ ಇದೆಯಲ್ಲ, ಅದು ಬ್ರಹ್ಮ ವಸ್ತು. ಯಾವುದು? ಚತುರ್ಮುಖ ಬ್ರಹ್ಮ. ಆತನಿಂದ ಉಳಿದದ್ದೆಲ್ಲ ಸೃಷ್ಟಿ ಆಗ್ತಾ ಇದೆ. All the branches, sub branches and the leaves. Which are the leaves? Leaves are nothing but Vedas, knowledge. So the entire thing represents creation. Idu ಮೇಲ್ನೋಟದ ಅರ್ಥ. That is outer meaning. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. The second charana, last part, is again very important pertinent. Yastam, I just repeat that. Yastam vedasa vedavid. Tam yaha veda saha vedavid ಅಂತ ಅರ್ಥ. ಯಾರು ಈ ರಹಸ್ಯವನ್ನು ತಿಳ್ಕೊಂಡಿದ್ದಾರೋ ಆತನು ವೇದವಿದನಾಗಿದ್ದಾನೆ. ವೇದವಿತ್ ಅಂದ್ರೆ ಆತ ಬ್ರಹ್ಮಜ್ಞಾನಿ ಆಗಿಬಿಡ್ತಾನೆ. ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಅಂತ ಇದ್ದ ಹಾಗೆ ಭಗವಂತ ಅಲ್ಲಿ ಉಪನಿಷತ್ತಲ್ಲಿ ಇದ್ದ ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಈ ರಹಸ್ಯವನ್ನು ಯಾರು ತಿಳ್ಕೊಂಡಿದ್ದಾರೋ ಆತ ಎಲ್ಲವನ್ನು ತಿಳ್ಕೊಂಡಂಗಾಯಿತು. ಕೃತಕೃತ್ಯ. ಇಫ್ ದಿಸ್ ಸೀಕ್ರೆಟ್ ಈಸ್ ಅಂಡರ್ಸ್ಟುಡ್ ಕರೆಕ್ಟ್ಲಿ, then there is nothing more to understand. He is a knowledgeable, fully knowledgeable. ಪ್ರಜ್ಞಾ. ಯಾವುದು? ಊರ್ಧ್ವಮೂಲಂ ಅಧಃಶಾಖ ಅಶ್ವತ್ಥಂ ಪ್ರಾಹುರವ್ಯಯಂ. ಮೂಲ ಬೇರು ಮೇಲ್ಗಡೆ ಇದೆ, ಊರ್ಧ್ವದಲ್ಲಿ ಮೇಲ್ಭಾಗದಲ್ಲಿ ಬೇರು. ಅಧಃಶಾಖಂ ಅಶ್ವತ್ಥಂ, ಕೆಳಭಾಗದಲ್ಲಿ ಕೊಂಬೆಗಳು, ರೆಂಬೆಗಳು, ಎಲೆಗಳು ಇರತಕ್ಕಂತಹ ಈ ಅಶ್ವತ್ಥ ಗಿಡ. ಪ್ರಾಹುಹು, ತಿಳಿದವರು ಏನ್ ಹೇಳ್ತಾರೆ? ಅವ್ಯಯಂ ಅಂತ ಹೇಳ್ತಾರೆ. ಈ ಅಶ್ವತ್ಥ ವೃಕ್ಷ ಸನಾತನವಾಗಿದೆ ಅಂತ ತಿಳಿದವರು ಹೇಳ್ತಾರೆ. ನಾಲೆಡ್ಜಿಬಲ್ ಪೀಪಲ್ ಸೇ. ಪ್ರಾಹುಹು ಮೀನ್ಸ್ ನಾಲೆಡ್ಜಿಬಲ್ ಪೀಪಲ್ ಸೇ, wise people say. This Ashwatha tree, people tree, is avyaya. It is eternal. Small confusion again sets in. How can a tree can be eternal? Today it is born, tomorrow it will go away. It will die. Why Lord is saying like this? Even if Lord is comparing this whole samsara world to the Ashwatha tree, even then, how this world can remain avyaya? There is a doubt. ಈ ವೃಕ್ಷವನ್ನ ಪ್ರಪಂಚಕ್ಕೆ ಭಗವಂತ ಹೋಲಿಸ್ತಾ ಇದ್ದಾನೆ ಅಂತ ಅನ್ಕೋಣ. ಭಗವಂತನ ಪ್ರಕಾರ ಈ ಪ್ರಪಂಚ ಅವಿನಾಶಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅವ್ಯಯ ಅಂದ್ರೆ ಅವಿನಾಶಿ, ಎಟರ್ನಲ್, ನೋ ಡಿಸ್ಟ್ರಕ್ಷನ್. ಇದು ಹೇಗೆ ಸಾಧ್ಯ? ಪ್ರಪಂಚ ಎಲ್ಲ ವೇದಾಂತಗಳ ಪ್ರಕಾರ, ನಾವು ನಮ್ಮ ಗುರುಗಳು ಹೇಳಿರೋ ಪ್ರಕಾರ, ಬುಕ್ ನಲ್ಲಿ ಜ್ಞಾನಿಗಳು ಹೇಳಿರೋ ಪ್ರಕಾರ, ವೇದಾಂತದಲ್ಲಿ ಬಂದಿರೋ ಪ್ರಕಾರ ಇದು ಶಾಶ್ವತ ಅಲ್ಲ. ಭಗವಂತ ಒಬ್ಬನೇ ಶಾಶ್ವತ.
ಈ ಜೀವ ಶಾಶ್ವತ ಅಲ್ಲ ಅಂತ ಅಂದ್ಮೇಲೆ ಈ ಪ್ರಪಂಚ ಹೇಗೆ ಶಾಶ್ವತ ಆಗುತ್ತೆ? ಅದು ಹೋಗುತ್ತಲ್ಲ. ಒನ್ ಫೈನ್ ಡೇ ಇಟ್ ವಿಲ್ ಗೋ ಅವೇ, ಇಟ್ ವಿಲ್ ಬಿ ಡಿಸ್ಟ್ರಾಯ್ಡ್. ಹೌ ಇಟ್ ಕ್ಯಾನ್ ಬಿ ಅವ್ಯಯ? ಹೌ ಇಟ್ ಕ್ಯಾನ್ ಬಿ ಎಟರ್ನಲ್, ಅವಿನಾಶಿ? For that, Acharya Bhagavad-pada has given a correct explanation. Verbatim meaning, okay. Samsara is created, one fine day it will be destroyed. Correct? Limited sense ಅಲ್ಲಿ you cannot call it as avyaya. That is also true. Correct? ಯಾವುದು ಹುಟ್ಟಿದೆಯೋ ಅದು ಸಾವು ಅಪ್ಪತ್ತೆ, ನಾಶವಾಗತ್ತೆ ಅನ್ನೋದು ಸತ್ಯ, ಹೌದು. ಪ್ರಪಂಚ ಹುಟ್ಟಿದೆ, ಅದು ನಾಶವಾಗತ್ತೆ ಅನ್ನೋದು ಸತ್ಯ, ಹೌದು. ಆದರೆ ಭಗವಂತ ಇಲ್ಲಿ ಅವ್ಯಯ ಶಬ್ದವನ್ನು ಈ ಪ್ರಪಂಚ ಎಂಬ ವೃಕ್ಷಕ್ಕೆ ಯಾಕೆ ಹಾಕ್ತಾ ಇದ್ದಾನೆ ಅಂದ್ರೆ, ಈ ಪ್ರಪಂಚವೆಂಬ ಅಶ್ವತ್ಥ ವೃಕ್ಷವು ಅವ್ಯಯವಾಗಿದೆ ಅಂತ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಇಷ್ಟೇ ಕಾರಣ. ಇಫ್ ಯು ಕ್ಯಾನ್ imagine and observe with a long canvas, so the time factor, ನೀವು ವಿಶಾಲ ದೃಷ್ಟಿಯಿಂದ ಯೋಚನೆ ಮಾಡಿ. ಏನು ಯೋಚನೆ ಮಾಡಿ? ಪ್ರಪಂಚ ಹುಟ್ಟಿದೆ, ಅದು ಒಂದ್ ದಿವಸ ನಾಶ ಆಗತ್ತೆ, ಹೌದಾ? ಮತ್ತೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮನ ಮುಂದಿನ ಹಗಲು, ಚತುರ್ಮುಖ ಬ್ರಹ್ಮನ ಮುಂದಿನ ಹಗಲು, ಮತ್ತೆ ಪ್ರಪಂಚ ಸೃಷ್ಟಿ ಆಗತ್ತೆ, ಹಗಲು ಮುಗಿಯುವವರೆಗೂ ಇರುತ್ತೆ. ಆತನ ಸಾಯಂಕಾಲ ಸಮಯ ಅದು ಮತ್ತೆ ನಾಶ ಆಗತ್ತೆ, ಒಳಗಡೆ ಹೊರಟೋಗುತ್ತೆ, ಮತ್ತೆ ಮುಂದಿನ ಮರುದಿವಸ ಬೆಳಗ್ಗೆ ಸೃಷ್ಟಿ ಪ್ರಾರಂಭ. ಇದು ನಡೀತಾನೆ ಇದೆಯಲ್ಲ ಸ್ವಾಮಿ. ನೀವು ವಿಶಾಲವಾಗಿ ಬೃಹತ್ತಾಗಿ ಯೋಚನೆ ಮಾಡಿದರೆ ಏನ್ ಗೊತ್ತಾಗುತ್ತೆ? ಪ್ರಪಂಚ ಇದೆ, ಅದು ಹೋಯ್ತು, ಮತ್ತೆ ಬರುತ್ತೆ, ಹೋಯ್ತು, ಮತ್ತೆ ಬರುತ್ತೆ, ಹೋಯ್ತು, ಮತ್ತೆ ಬರುತ್ತೆ, ಹೋಯ್ತು. ಅಂದ್ರೆ ಆ ದೃಷ್ಟಿಯಿಂದ ಆಚಾರ್ಯರು ಹೇಳ್ತಾರೆ, ನೀವು ಯೋಚನೆ ಮಾಡೋದಾದ್ರೆ ಒಂದು ಲೆಕ್ಕದಲ್ಲಿ ಪ್ರಪಂಚ ನಾಶ ಆಗೋದ್ರಿಂದ ಅದು ಶಾಶ್ವತ ಅಲ್ಲ, ಅದು ಸತ್ಯ, ಖಂಡಿತ ಸತ್ಯ. ಭಗವಂತ ಒಬ್ಬನೇ ಶಾಶ್ವತ, ಅದು ಸತ್ಯ. ಇನ್ನೊಂದು ಅರ್ಥದಲ್ಲಿ ನಾಶವಾಗಿರೋ ಪ್ರಪಂಚ ಮತ್ತೆ ಬರುತ್ತಲ್ಲ, ಹುಟ್ಟುತ್ತಲ್ಲ. ಅಂದ್ರೆ ಈ ಹುಟ್ಟೋದು ಮತ್ತು ಸಾಯೋದು ಅನ್ನೋದು ಮನುಷ್ಯ ಜೀವನಕ್ಕೆ ಹೇಗೆ ಅನ್ವಯ ಆಗತ್ತೆ, ಮರಕ್ಕೆ ಹೇಗೆ ಅನ್ವಯ ಆಗುತ್ತೆ, ಪ್ರಪಂಚಕ್ಕೂ ಅನ್ವಯ ಆಗತ್ತಲ್ಲ. ಅದು ಇದ್ದಿದ್ದೆ. ಆ ದೃಷ್ಟಿಯಿಂದ ನೋಡಿ, ನೀವು ಯಾವಾಗಲೂ ಇದ್ದೇ ಇದೆ. ಆ ದೃಷ್ಟಿಯಿಂದ ಅಂದ್ರೆ ಆಚಾರ್ಯರು ಎಲ್ಲ ಆ 3 ಜನ ಆಚಾರ್ಯರು ಇದನ್ನೇ ಹೇಳ್ತಾರೆ. ಅಂದ್ರೆ ಭಗವಂತನ ಉದ್ದೇಶ ಏನು ಅಂದ್ರೆ, ಈ ಸೃಷ್ಟಿ ಚಕ್ರ ಬರೋದು ಹೋಗೋದು ಇದು ನಿರಂತರವಾಗಿ ನಡೀತಾ ಇದೆ. ಇದು ದಿ ಸೈಕಲ್ ಆಫ್ ಕ್ರಿಯೇಷನ್ ಡಿಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್ ಎವರ್ ಸಿನ್ಸ್, ಕಂಟಿನ್ಯೂಸ್ಲಿ ಅಂತ. ಕಂಟಿನ್ಯೂಸ್ಲಿ, ವಿ ಡೋಂಟ್ ನೋ ವೆನ್ ಇಟ್ ಸ್ಟಾರ್ಟೆಡ್ ಅಂತ ಅರ್ಥ ಇದೆ. ಈ ರಹಸ್ಯ ಓನ್ಲಿ ಲಾರ್ಡ್ ನೋಸ್ ಅಂತ. When this cycle started, when it will end, we don't know. We cannot understand. Nobody can give answer for this. ಇದು ನಡೀತಾ ಇದೆಯಪ್ಪ, ಈ ಚಕ್ರ ನಿರಂತರವಾಗಿ ನಡೀತಾ ಇದೆ. ಈ ನಿರಂತರವಾಗಿ ಸುತ್ತುತ್ತಾ ಇದೆ ಯಾವುದು? ಸೃಷ್ಟಿ ಲಯ, ಸೃಷ್ಟಿ ಲಯ, ಇದು ಆಗ್ತಾನೆ ಇದೆ. ಪ್ರಪಂಚ ಬರ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ. ಆದ್ರಿಂದ ಅವ್ಯಯ ಅಂತ ತಿಳ್ಕೊಳ್ಳಿ. ಈ ಅರ್ಥದಲ್ಲಿ ಭಗವಂತ ಹೇಳ್ತಾ ಇರೋದು ಅಂತ ತಿಳ್ಕೊಳ್ಳಿ ಅಂತ ಆಚಾರ್ಯರು ಹೇಳ್ತಾರೆ. We hope this point is little clear. Urdhvamulam adashakam ashwattham prahuravvyayam. This ashwattham ಅವ್ಯಯಂ ಪ್ರಾಹುಹು, ತಿಳಿದವರು ಜ್ಞಾನಿಗಳು ಪ್ರಾಹುಹು ಈ ರೀತಿ ಹೇಳ್ತಾರೆ, ಇದು ಅವ್ಯಯ. ಅಂದ್ರೆ ಈ ಸಂಸಾರ ಚಕ್ರ ನಿರಂತರ ಅಂತ ಅರ್ಥ ಮಾಡ್ಕೊಳ್ಬೇಕು. ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಮೂಲ ಬೇರು ಎಲ್ಲಿದೆಯಪ್ಪ ಅಂದ್ರೆ ಊರ್ಧ್ವದಲ್ಲಿದೆ. ಭಗವತ್ ತತ್ವ ಮೂಲ ಪ್ರೈಮಾರ್ಡಿಯಲ್ ಸನಾತನ ಅವ್ಯಕ್ತದಲ್ಲಿದೆ. ಕೆಳಭಾಗದಲ್ಲಿ ಏನಿದೆ? ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇದರ ಕೆಳಭಾಗದಲ್ಲಿ ನೋಡ್ತಾ ಹೋದ್ರೆ ಅಂದ್ರೆ ಗಿಡದ ಭಾಗದಲ್ಲಿ ನೋಡ್ತಾ ಹೋದ್ರೆ ಬರೀ ಎಲೆಗಳಿದೆ. ಪರ್ಣಾನಿ ರೆಫರ್ಸ್ ಟು ದ ಲೀವ್ಸ್. ವಾಟ್ ಆರ್ ದೀಸ್ ಲೀವ್ಸ್? ಲಾರ್ಡ್ ಸೇಸ್ ಛಂದಾಂಸಿ ಪರ್ಣಾನಿ. ದ ಲೀವ್ಸ್ ಆರ್ ನಥಿಂಗ್ ಬಟ್ bits of knowledge. Chandamsi, Chandas word. Chandas refers to the mantra, ruk, or samhitas found in Vedas. So all the knowledge source Vedas are nothing but the leaves of this leaf.
this tree called Ashwatha. Now, why Lord has taken the word Ashwatha as an example? In Vedanta, there is another word, another point. Ashwatha means people tree. Ashwatha ವೃಕ್ಷ ನಾವು ನೋಡಿದ್ದೇವೆ. Shvatha, if that word, if you take Shva word in the Ashwatha, Shva word, Shva means tomorrow, ಅಂದ್ರೆ in the future, ನಾಳೆ ಎನ್ನುವ ಅರ್ಥದಲ್ಲಿ ಬರುತ್ತೆ ಶ್ವ ಅಂದ್ರೆ. ಶ್ವ ಪರ್ಯಂತ ತಿಷ್ಠತಿ, ನಾಳೆಯವರೆಗೂ ಇರೋ ವಸ್ತು ಶ್ವತ್ಥಃ. ಶ್ವತ್ಥಃ ಮೀನ್ಸ್ ನಾಳೆವರೆಗೂ ಇರ್ತಕ್ಕಂಥ ವಸ್ತು. ಶ್ವ ಪರ್ಯಂತ ತಿಷ್ಠತಿ ಶ್ವತ್ಥಃ. ಇದು ನಿರ್ವಚನ, ಸಂಸ್ಕೃತ ಡೆರಿವೇಶನ್. ಶ್ವತ್ಥಃ ಮೀನ್ಸ್ ಶ್ವಃ ಪರ್ಯಂತ ತಿಷ್ಠತಿ ಅಂತ ಅರ್ಥ. ಅಂದ್ರೆ ಏನರ್ಥ ಅದು? ನಾಳೆವರೆಗೂ ಯಾವುದು ಉಳಿಯುತ್ತೋ, ದ ಒನ್ ವಿಚ್ ರಿಮೈನ್ಸ್ ಟುಮಾರೋ ಈಸ್ ಶ್ವತ್ಥಃ. ದ ಆಪೋಸಿಟ್ ಟು ಶ್ವತ್ಥಃ ಈಸ್ ಅಶ್ವತ್ಥಃ. When you add the letter a, it becomes a negative, it gives a negative meaning ಅಂತ Sanskrit derivation says. The grammatical point. Now we are not well versed in grammar. One example we can cite here. Drushta means what which is visible. Drushta ಶಬ್ದಕ್ಕೆ ಕಾಣೋದು ಅಂತ ಅರ್ಥ, ನಮ್ಗೆಲ್ಲರಿಗೂ ಅರ್ಥ ಆಗೋದು. ಆಪೋಸಿಟ್ ಯಾವುದು? ಕಾಣದೇ ಇರೋದು ಅಂತೀವಿ, ಇನ್ವಿಸಿಬಲ್. You add a there, letter a to drushta, it becomes adrushta. That is easily we can understand. Adrushta means which is not visible. Something like adrushya, invisible. Drushya, adrushya. Drushta, adrushta. Like that. Shwatha, ashwatha. So, ashwatha means the one which will not remain for tomorrow. One which will not remain for tomorrow. Shvah paryantana tishtati iti ashwattah anta nirvachana. ಯಾವುದು ನಾಳೆಗೆ ಇರೋದಿಲ್ವೋ ಅದು ಅಶ್ವತ್ಥ. See, this is the meaning of the word ashwatha, Sanskrit meaning. The same word is also used for the tree, ashwatha. So, ashwatha, two meanings. Vedantic meaning, the one which will not remain for tomorrow. Andre, it refers to the life, it refers to samsara. The samsara is there. We are born today, but we don't remain permanently. Tomorrow we will die. This samsara is today, but it will vanish one day. Adrishtinda ashwatha. That is how it is taken. So the chandamsi paranani, yasya paranani chandamsi, yastam vedasa vedavi. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡವನು ಎಲ್ಲವನ್ನೂ ತಿಳಿದವನು, ಎಲ್ಲವನ್ನೂ ಬಲ್ಲವನು. ಯಾವುದನ್ನು ಅರ್ಥ ಮಾಡ್ಕೊಂಡಿದ್ದು? ಈ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋದು. ಯಾವ ರಹಸ್ಯ ಅಂತಂದ್ರೆ, ಮೊದಲೇ ಹೇಳಿದಾಗೆ ಮೂಲ ವಸ್ತು ಯಾವುದು? ನಿರ್ಗುಣ ನಿರ್ವಿಶೇಷ ಪರಬ್ರಹ್ಮ ವಸ್ತು. ಪ್ರೈಮಾರ್ಡಿಯಲ್ ಅನ್ಮ್ಯಾನಿಫೆಸ್ಟ್, ದಿ ಎಟರ್ನಲ್ ಬೇಸ್, Brahma Tattva. From that, at the time of creation, what happens? Chaturmukha Brahma comes out as a Sakara, starts creating. Then the creation starts. Mahat appears first. After Mahat, ego, Ahankara appears. The Manas, mind appears. All in subtle forms. Then the 5 Tanmatras of Panchatattvas appear. Then the 5 Panchabhutas appear in a subtle form. Then the creation continues. The entire creation at the end will go back ಅಂತಂದ್ರೆ ಅರ್ಥ ಏನು? ಸೃಷ್ಟಿ ಸಂಹಾರದಲ್ಲಿ ವಾಪಸ್ ಹೋಗುತ್ತೆ ಅಂದ್ರೆ, ಮೂಲಕ್ಕೆ ವಾಪಸ್ ಹೋಗುತ್ತೆ ಅಂದ್ರೆ, the whole creation disappears in the seed form. Please remember, it remains in the invisible seed form to again express itself in the next creation. ಮುಂದೆ ಮತ್ತೆ ಮರುದಿವಸ ಸೃಷ್ಟಿಗೆ ಆರಂಭಕ್ಕೆ ಅನುಗುಣವಾಗಿ
ಹಿಂದೆ ಸೃಷ್ಟಿಯಲ್ಲಿ ವಾಪಸ್ ಹೋಗಿರ್ತಕ್ಕಂಥ ಎಲ್ಲವೂ ಬೀಜ ರೂಪದಲ್ಲಿರುತ್ತೆ, ಅವ್ಯಕ್ತ ರೂಪದಲ್ಲಿ. ಈ ಪ್ರಪಂಚವೇ ಅವ್ಯಕ್ತ ಬೀಜ ರೂಪದಲ್ಲಿರುತ್ತೆ. ಇದು ಭಗವಂತ ಅಲ್ಲ, ಇದಕ್ಕೂ ಹಿಂದಿರತಕ್ಕಂಥದ್ದು ಮೂಲ ಅವ್ಯಕ್ತ ಭಗವಂತ. ದಟ್ ಇಸ್ ಹೌ ವಿ ಶುಡ್ ರಿಮೆಂಬರ್. ಸೊ ದ ಹೋಲ್ ಕ್ರಿಯೇಷನ್ ಈಸ್ ಇನ್ ದ ಸೀಡ್ ಫಾರಮ್ ಅನ್ಮ್ಯಾನಿಫೆಸ್ಟ್. ದಟ್ ಮ್ಯಾನಿಫೆಸ್ಟ್ಸ್ ಡ್ಯೂರಿಂಗ್ ಕ್ರಿಯೇಷನ್. This seed form, unmanifest, is called avyakta. Beyond this, controlling this is Moola Avyakta, that is Parabrahma Tattva. However much it is being said, it becomes more and more confusing. Avyakta word is used in two senses. Moola Avyakta is Nirakara Brahma Vastu. Please remember, Brahma Padartha, Paramatma in other words. What is Moola Avyakta? Paramatma. What is the second Avyakta? Creation is in the seed form. That's the main difference. You understand this correctly. If you understand this principle of creation correctly, then you will know the truth that the Bhagavanta ಹೇಳ್ತಾ ಇರೋದು. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ? ಇದನ್ನೇ ನೋಡಪ್ಪ, ಮೇಲ್ಗಡೆ ಇದೆ ಯಾವುದು? ರೆಂಬೆಗಳಲ್ಲ, ಬೇರುಗಳ ಮೇಲಿದೆ. ಬೇರು ಎಲ್ಲಿಂದ ಬಂದಿದೆ? ಅವ್ಯಕ್ತದಿಂದ ಬಂದಿದೆ. ಕೆಳಗಡೆ ಎಲೆ ಇದೆ, ಆ ಎಲೆಗಳು ಯಾವುದು? ವೇದರಾಶಿಗಳೇ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀ ಎಲ್ಲವನ್ನೂ ತಿಳಿದಂಗೆ ಆಗ್ತೀಯಾ ಅಂತ ಹೇಳ್ಬಿಟ್ಟೆ ಭಗವಂತ. ಸೊ ಎನಿವನ್ who knows this people tree correctly, perceives, understands this correctly, experiences the meaning correctly, then he is, our Gurudev writes beautifully, then he is a knower of truth. The one who knows this correctly, the example of people tree given by Lord, if you understand and perceive correctly, precisely, then you become the knower of the truth. Yastam veda sa veda with. Yaha tam veda sa veda with. Our Gurudev writing is so clear. The one who knows this secret becomes really knower of Brahman. ಆಗ ಜ್ಞಾನಿ ಆಗಿಬಿಡ್ತಾನೆ. Ultimately it means what? The whole Srishti or Samsara or the entire creation, the base is Urdhva, Moola Tattva. Without Brahma, Parabrahma Vastu, Srishti is nothing, it is big zero. The whole Srishti is based on that Brahma Vastu, Brahma Padartha. Now next he continues the same thing to explain. Adashchodvam prasutastasya shakha guna pravardha vishaya prabalaha adascha moola anusantatani karmanubandhini manushya loke. He is further explaining this people tree, the so-called people tree which represents our creation, samsara. Adashchodvam prasutastasya shakha gunapravardha vishaya prabalaha. Gunapravardha vishaya prabalaha tasya shakha adaha cha urdhvam prasuta. ಈ ವೃಕ್ಷದ ಕೊಂಬೆಗಳು, ರೆಂಬೆಗಳು ಮೇಲೆ ಕೆಳಗೆ ಎಲ್ಲ ಕಡೆ ಹರಡ್ಕೊಂಡಿದೆಯಪ್ಪ ಅರ್ಜುನ. ನೀವು ಅಶ್ವತ್ಥ ವೃಕ್ಷವನ್ನ ನೋಡಿದ್ರೆ ಅದು ಅಡ್ಡ ದಿಡ್ಡಿಯಾಗಿ ಯಾವ ರೀತಿ ಕೊಂಬೆಗಳು ಇದೆಯಲ್ಲ, ಹಾಗೆ ನೀವು ತಿರ್ಗಾ ಮುರುಗ ಆಗಿರೋ ಅಶ್ವತ್ಥ ವೃಕ್ಷ ನೋಡ್ತಾ ಇರೋದ್ರಿಂದ ಕೆಲವು ಮೇಲೆ ಹೋದಂಗೆ ಕಾಣುತ್ತೆ. See, the branches appear so much divided, redivided. They appear, some of the branches are upwards, some branches are downwards, and they are full of leaves and fruits and flowers. So they appear like a network. The branching appears like a network. And what are this network of branching? ಈ ವೃಕ್ಷದ ಎಲ್ಲಾ ಕೊಂಬೆಗಳು, ಅದರ ಮತ್ತೆ ಮತ್ತೆ ಕೊಂಬೆಗಳು, ಅದರ ಮತ್ತೆ ಮತ್ತೆ ರೆಂಬೆಗಳು, 1 ರಿಂದ 2, 2 ರಿಂದ 4 ಈ ರೀತಿ ಆಗ್ತಾ ಇದೆಯಲ್ಲ, ಅದು ಏನ್ ತೋರಿಸುತ್ತೆ? These branches of the tree are nothing but ಗುಣಪ್ರವೃದ್ಧ ವಿಷಯ ಪ್ರಬಲಾಹ. ಈ 3 ಗುಣಗಳಿಂದ ಆವೃತವಾಗಿರತಕ್ಕಂತಹ ವಿಷಯ ಸಂಬಂಧಿ ಯೋಚನೆಗಳಿಂದ, ವಿಷಯ ಸಂಬಂಧಿ ಆಲೋಚನೆಗಳಿಂದ ತುಂಬಿರತಕ್ಕಂಥದ್ದು ಈ ರೆಂಬೆ ಕೊಂಬೆಗಳು ಅಂತ ಅರ್ಥ.
ಅಂದ್ರೆ ಗುಣಪ್ರವೃದ್ಧ ವಿಷಯ ಪ್ರವಾಲಾ ತಸ್ಯ ಶಾಖಾ ಅಧಃ ಚ ಊರ್ಧ್ವಂ ಪ್ರಸೃತ. ದಿ branches of this people tree, they are nourished by 3 gunas, sattva, raja, tama. ಸಂಸಾರದ ಕಥೆ, ಈ ಜೀವದ ಕಥೆ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ವೃಕ್ಷವನ್ನ ಸಂಸಾರಕ್ಕೆ ಹೋಲಿಸಬಹುದು ಮತ್ತು ಮನುಷ್ಯ ದೇಹಕ್ಕೂ ಹೋಲಿಸಬಹುದು ಅಂತ ಅರ್ಥ. ಭಗವಂತ ಹೇಳ್ತಾರೆ, ಈ ನಮ್ಮ ದೇಹವೇ ನೀವು ವೃಕ್ಷ ಅಂತ ತಿಳ್ಕೊಳ್ಳಿ. ಇಲ್ಲಿರತಕ್ಕಂತಹದ್ದು ಏನಿದೆಯಪ್ಪ, ಸಿ ದಿಸ್ ಬಾಡಿ ಇಸ್ ನರಿಶ್ಡ್ ಬೈ 3 ಗುಣ, ಸತ್ವ, ರಜ, ತಮ. And its branches have spread up and down with leaves. Gunapravardha Vishaya Pravala with sense objects, our reaction to the sense objects. Samsara andru ashte, human body andru ashte. See, our life is always immersed in sense objects. Getting pleasure, enjoying, obtaining joy. All our life is based on that only. We are affected by our 5 indriyas, how they perceive the samsara. ಅದನ್ನು ಭಗವಂತ ಹೇಳ್ತಾರೆ. ಈ ರೆಂಬೆ ಕೊಂಬೆಗಳು ಏನ್ ತೋರಿಸುತ್ತೆ ಅಂದ್ರೆ, 3 ಗುಣಗಳಿಂದ ವಿಶೇಷವಾಗಿ ಮೋಹಿತನಾಗಿ ವಿಷಯದ ಕಾಮನೆಗಳಿಂದ ತುಂಬಿರತಕ್ಕಂಥದ್ದನ್ನು ತೋರಿಸುತ್ತಪ್ಪ. ಅದಶ್ಚ ಮೂಲಾನ್ ಅನುಸಂತತಾನಿ, ಅದಶ್ಚ ಮೂಲಾನಿ ಪ್ಲಸ್ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಮೂಲಾನಿ ಅಂದ್ರೆ ಫರ್ದರ್ ದಿ ಬ್ರಾಂಚಸ್ ಕಮಿಂಗ್ ಔಟ್ ಆಫ್ ದ ಬ್ರಾಂಚಸ್, ಫರ್ದರ್ ಬ್ರಾಂಚಸ್. ಅದಶ್ಚ ಅದಹ ಚ ಬ್ರಾಕೆಟ್ ಅಂಡರ್ಸ್ಟುಡ್ ಊರ್ಧ್ವ. Even these branches are again spreading in all directions. Some may look downward, some may look upward, some may look sideward. Anta same thing. Adascha moolani anusantatani karmanubandhini manushya-loke. These branches with the leaves and the fruits and the flowers, they are spreading up and down, and they represent the total bondage in this Martya Loka to the human beings. ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈ ಮನುಷ್ಯ ಲೋಕದಲ್ಲಿ ಮನುಷ್ಯರನ್ನ ತನ್ನ ಕರ್ಮಗಳಿಗೆ ಬಂಧಿಸೋದೇ ಈ ಕೊಂಬೆಗಳು ಅಂತ ಹೇಳ್ತಾ ಇದ್ರು. ಮನುಷ್ಯರನ್ನ ಬಂಧಿಸೋದು ಈ ಕೊಂಬೆಗಳು ಅಂತಂದ್ರೆ, ದೀಸ್ ಬ್ರಾಂಚಸ್ ಟೈ ಅಪ್ ದ ಹ್ಯೂಮನ್ ಬೀಯಿಂಗ್ ವಿತ್ ಕರ್ಮಾಸ್. ಆಕ್ಷನ್ ಅಂದ್ರೆ ವಾಟ್ ಆರ್ ದೀಸ್ ಬ್ರಾಂಚಸ್? ಹಿ ಇಸ್ ಗಿವಿಂಗ್ ದ ಸಿಮಿಲಿ ಆಫ್ ದ ಬ್ರಾಂಚ್ ಟುವರ್ಡ್ಸ್ ವಿಷಯ ಪ್ರವಾಲ. ಈ ವಿಷಯ ಸುಖದ ಆಸೆ, our desire to possess sense objects, our desires, our behavior, our reaction towards objects in life. ವಿಷಯ ಪ್ರವಾಲ, ಎಲ್ಲ ರೀತಿಯ ವಿಷಯಗಳಿಂದ ನಾವು ಆಕರ್ಷಿತ ಆಗ್ತಾ ಇದ್ದಲ್ಲ, ಅದರಿಂದ ನಾವು ಕರ್ಮಬಂಧನದಲ್ಲಿ ಬೀಳ್ತಾ ಇದ್ದೇವೆ ಅಂತ. ಈ ಸಂಸಾರ ಚಕ್ರದಲ್ಲಿ ಅರ್ಥ ಏನು ಅಂದ್ರೆ, ನಾವು ಬಂಧನಕ್ಕೆ ಯಾಕೆ ಈಡಾಗಿದ್ದೇವೆ ಅಂದ್ರೆ, ನಮ್ಮ ಮನಸ್ಸು ಕರ್ಮದಲ್ಲಿ ಯಾಕೆ ಬಂದಿದೆ? ಆ ವಿಷಯ ಸುಖವನ್ನು ಪಡಿಬೇಕು, ನಮಗೆ ಇಷ್ಟವಾದದ್ದನ್ನು ನಾವು ಹೊಂದಬೇಕು ಅನ್ನೋ ವಿಷಯ ಪ್ರವಾಲ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ತಾ, ಅಲ್ಲಿಗೆ ಬಂದ್ಬಿಡುತ್ತೆ. ಸೊ ಬಿಕಾಸ್ ಆಫ್ ಅವರ್ ಸೆಲ್ಫಿಶ್ ಆಕ್ಟಿವಿಟಿ, ದಟ್ ಇಸ್ ದ ರೂಟ್ ಕಾಸ್ ಆಫ್ ದ ಬಾಂಡೇಜ್. ಅವರ್ ಓನ್ ಸೆಲ್ಫಿಶ್ ಆಕ್ಟಿವಿಟಿ ಕರ್ಮಾನುಬಂಧೇನಿ ಮನುಷ್ಯಲೋಕೆ ವಿಲ್ ಬೈಂಡ್ ಅಸ್ because of the sense. Our mind is towards obtaining sensual objects, towards sense visual objects. Whatever is there we want to procure. ನಮಗೆ ಇದು ಬೇಕು, ಐಶ್ವರ್ಯ ಬೇಕು, ಸುಖ ಬೇಕು, ಇನ್ಯಾವುದೋ ಒಂದು ಸಾಧನ ಬೇಕು ನಮಗೆ ಜೀವನಕ್ಕೆ ಅಂತ. ನಮ್ಮ ಮನಸ್ಸು ಹೊರಮುಖದಲ್ಲೇ ಪ್ರವೃತ್ತ. ಯಾಕೆ? ಜೀವನ ಚೆನ್ನಾಗಿರ್ಬೇಕು ಅಂತ ನಮಗೆ ಅದು ಬೇಕು ಇದು ಬೇಕು ಅಂತೀವಲ್ಲ, ಅದೇ ವಿಷಯ ಪ್ರವಾಲ. ಆಲ್ ದಟ್ ವಿ ವಾಂಟ್ ಇನ್ ಲೈಫ್ ಎಕ್ಸೆಪ್ಟ್ ಪರಮಾರ್ಥ ಬಿಟ್ಟು ಇದೆಲ್ಲ ಏನೇನು ಬೇಕು ಅಂತೀವಲ್ಲ, ಅವೆಲ್ಲವೂ ವಿಷಯ ಪ್ರವಾಲ ಅಂತ ತಿಳ್ಕೊಳ್ಬೇಕು ಅಂತ ಭಗವಂತ ಹೇಳಿದ. ಗುರುಗಳ ಸಂಕಲ್ಪ. ಇವತ್ತಿಗೆ 2ನೇ ಶ್ಲೋಕ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ
ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ಮುಂದೆ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್.